ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ನಿರ್ಮಲ ಶಕ್ತಿಗೆ ಫೋನಲ್ಲಿ ನವರಾತ್ರಿ ಹಬ್ಬದ ಶುಭಾಶಯಗಳು. ಶಕ್ತಿ ಅಣ್ಣ ಅಂತಾರೆ, ನನ್ನ ಕಡೆಯಿಂದ ನಿಮ್ಮೆಲ್ಲರಿಗೂ ಹಬ್ಬದ ಶುಭಾಶಯಗಳು. ಹಬ್ಬ ಜೋರ ಅಂತಾರೆ ಶಕ್ತಿ. ಇಲ್ಲ ಅಣ್ಣ, ಇನ್ನೂ ಏನೂ ಇಲ್ಲ. ಹಬ್ಬದ ಸಂಭ್ರಮ ಸಡಗರ ಎಲ್ಲಿ? ಇಷ್ಟೊತ್ತಿಗೆ ಬಂಧನ ಮದುವೆಯಾಗಿ ನಮ್ಮನೆಗೆ ಬಂದಿದ್ದಿದ್ರೆ ಅಂತಾರೆ ನಿರ್ಮಲಾ. ನಿಮಗೆ ಗೊತ್ತು, ಅದೇ ವಿಷಯಕ್ಕೆ ನನಗೂ ಜೆ ಪಿಗೂ ಭಿನ್ನಾಭಿಪ್ರಾಯ ಬಂದಿರೋದು. ಈಗ ಜೆ ಪಿನೇ ರಿತು ಮತ್ತು ವಿಕ್ಕಿ ಮದುವೆ ಮಾಡಿ ಸಂಬಂಧನ ಗಟ್ಟಿ ಮಾಡ್ಕೊಳ್ಳೋಣ ಅಂತ ಹೇಳಿದಾನಂತೆ. ನಿಮ್ಮ ಸೊಸೆ ಹೇಳಿದ್ಲು, ನಾವು ಬೀಗರಾಗೋಕ್ಕೆ ವಂದನ ಮದುವೆ ಆಗೋರಿಗೂ ಕಾಯಬೇಕಾಗಿಲ್ಲ, ವಿಕ್ಕಿ ಮದುವೆಯಿಂದನೂ ಇದು ಸಾಧ್ಯ ಅಂತ ಹೇಳಿದ್ದು ಜೆ ಪಿ. ನನಗೂ ಇದು ಸರಿ ಅಂತ ಅನಿಸ್ತು ಅಂತಾರೆ ಶಕ್ತಿ. ಈ ಶುಭ ಕಾರ್ಯದಿಂದ ಜೆ ಪಿ ಮತ್ತು ನೀವು ಮೊದಲಿನ ಹಾಗೆ ಒಂದಾಗ್ಬಿಟ್ರೆ ನನಗಷ್ಟೇ ಖುಷಿ ಅಣ್ಣ. ನೀವಿಬ್ಬರು ಜೊತೆಗಿದ್ರೆ ಯಾರೂ ಏನೂ ಮಾಡೋಕ್ಕಾಗಲ್ಲ ಅಂತಾರೆ ನಿರ್ಮಲಾ. ಹೌದು, ಆದರೆ ನಿಮ್ಮ ಟೆಂಪ್ರರಿ ಸೊಸೆ ಇದ್ದಾಳಲ್ಲ, ಅವಳನ್ನು ಹದ್ಬಸ್ತಿನಲ್ಲಿ ಇಟ್ಕೊಳ್ಳಿ. ಅವಳಿಗೆ ಕೊಡಲಾರ್ದ ಹಿಂಸೆನ ಕೊಟ್ಟು ಮನೆಯಲ್ಲಿ ಬಿದ್ದಿರೋ ಹಾಗೆ ಮಾಡಿ. ಜೆ ಪಿ ಹೇಳಿರೋ ಮಾತಿಂದ ಅವ್ನು ಮಾಡೋ ಕೆಲಸದಿಂದ ಮುಂದೆ ಏನಾಗುತ್ತೋ ಅಂತ ನನ್ನ ಮಕ್ಕಳು ನಾನು ಕಾಯ್ತಾ ಇದ್ದೀವಿ. ಈಗಲೇ ಹೇಳ್ತಿದ್ದೀನಮ್ಮ, ಈ ಸಲನಾದರೂ ಹೆಚ್ಚು ಕಮ್ಮಿ ಆದರೆ ನಾನು ಮನುಷ್ಯನಾಗಿರಲ್ಲ ಅಂತಾರೆ ಶಕ್ತಿ. ನಮ್ಮಿಂದಾಗಿದ್ದ ತಪ್ಪನ್ನು ನೀವು ಮರೆತು ದೊಡ್ಡ ಮನ್ಸು ಮಾಡಿ ಈ ಮದುವೆಗೆ ಒಪ್ಕೊಂಡಿದ್ದೀರಾ. ಮತ್ತೆ ನಮ್ಮಿಂದ ಈ ರೀತಿ ತಪ್ಪಾಗದೇ ಇರೋ ಹಾಗೆ ನಾನು ನೋಡ್ಕೋತೀನಿ ಅಣ್ಣ. ಎಲ್ಲ ನೀವು ಅಂದ್ಕೊಂಡು ಹಾಗೆ ಆಗುತ್ತೆ ಅಂತಾಳೆ ನಿರ್ಮಲಾ. ಜೆ ಪಿ ಯಾವುದೋ ಕೇಸ್ ಮೇಲೆ ಡೆಲ್ಲಿಗೆ ಹೋಗ್ತೀನಿ ಅಂದಿದ್ದ, ಯಾವಾಗ ವಾಪಸ್ ಬರ್ತಾರೆ ಅಂತಾರೆ ಶಕ್ತಿ. ಸ್ವಲ್ಪ ತಡ ಆಗುತ್ತಣ್ಣ, ಆದರೆ ನೀವೇನೂ ಯೋಚನೆ ಮಾಡಬೇಡಿ, ಮದುವೆ ತಯಾರಿ ನಡೀತಾನೆ ಇರುತ್ತೆ ಅಂತಾರೆ ನಿರ್ಮಲಾ. ಸರಿಯಮ್ಮ ಅಂತ ಶಕ್ತಿ ಕಾಲ್ ಕಟ್ ಮಾಡ್ತಾರೆ. ಮನೇಲಿ ನಡೀತಾ ಇರೋ ವಿಷಯನ ಮುಚ್ಚಿಟ್ಟು ಅರ್ಧಂಬರ್ಧ ಸತ್ಯ ಹೇಳಿದ್ದೀನಿ. ಏನೂ ಎಡವಟ್ಟಾಗದೇ ಇದ್ದರೆ ಅಷ್ಟು ಸಾಕು ಅಂತಾರೆ ನಿರ್ಮಲಾ. ಆಗ ಬೃಂದ ಬಂದು, ಏನು ಎಡವಟ್ಟಾಗಲ್ಲ ಅತ್ತೆ ಮಾವ, ಈ ಸಲ ಮಾಡಿರೋ ಪ್ಲ್ಯಾನಿಂದ ನಮ್ಮೆಲ್ಲ ಸಮಸ್ಯೆ ದೂರ ಆಗಿಬಿಡುತ್ತೆ. ವಿಕ್ಕಿ ಮದುವೆ ಸಂಭ್ರಮ ನೋಡಿ ಭಾರ್ಗವಿ ಉರ್ಕೊಂಡು ಅರ್ಜುನ್ನಿಂದ ದೂರ ಆಗ್ತಾಳೆ. ಆ ಗ್ಯಾಪಲ್ಲಿ ನಮ್ಮ ಮಾವ ಕೇಸನ್ನು ಮುಗಿಸ್ಬಿಡ್ತಾರೆ. ಆಮೇಲೆ ನೀವು ಆಸೆ ಪಟ್ಟ ಹಾಗೆ ಈ ಮನೆ ಸೊಸೆ ವಂದನ ಆಗ್ತಾಳೆ ಅಂತಾಳೆ ಬೃಂದ. ಅಷ್ಟಾದರೆ ಸಾಕು ಬೃಂದ, ಇದರ ಜೊತೆ ನನ್ನ ಕಡೆಯಿಂದ ಒಂದು ಗಿಫ್ಟ್ ಇದೆ ಅತ್ತೆ ಅಂತಾಳೆ ಬೃಂದ. ಏನದು ಅಂತಾರೆ ನಿರ್ಮಲಾ. ಆದಷ್ಟು ಬೇಗ ನಿಮಗೆ ಗೊತ್ತಾಗುತ್ತೆ. ಭಾರ್ಗವಿ ಈ ಮನೆಯಿಂದ ಆಚೆ ಕೂಡ ತಲೆ ಹಾಕೋಕ್ಕಾಗಲ್ಲ. ಇಷ್ಟೆಲ್ಲ ಅವಮಾನ ಆದಮೇಲೆ ಅವಳು ಇಲ್ಲಿರಲ್ಲ, ಅಮ್ಮನ ಮನೆಗೆ ಹೋಗ್ತಾಳೆ. ಆವಾಗಾದರೂ ನನ್ನ ಮನಸ್ಫೂರ್ತಿಯಾಗಿ ಸೊಸೆ ಅಂತ ಒಪ್ಕೋತೀರಾ ಅಂತಾಳೆ ಬೃಂದ. ನಿನ್ನ ಮಾತು ನಿಜ ಆದರೆ ಖಂಡಿತ ಒಪ್ಕೋತೀನಿ ಅಂತಾರೆ ನಿರ್ಮಲಾ. ಅಷ್ಟು ಸಾಕು ಅಂತಾಳೆ ಬೃಂದ. ಆಲ್ ದಿ ಬೆಸ್ಟ್ ಅಂತ ಹೋಗ್ತಾರೆ ನಿರ್ಮಲಾ. ಈ ಮನೇಲಿ ಕಣ್ಣಿಗೆ ಕಾಣೋದೇ ಒಂದು, ನಡೆಯೋದೇ ಇನ್ನೊಂದು. ಬೆನ್ನ ಹಿಂದೆ ಯಾರು ಸಂಚು ಮಾಡ್ತಾರೆ ಅನ್ನೋದೇ ಗೊತ್ತಾಗ್ತಿಲ್ಲ. ದ್ವೇಷ, ಅಸೂಯೆ, ಸುಳ್ಳು, ಮೋಸ ಇದನ್ನೆಲ್ಲ ಆಗತಾನೆ ಹುಟ್ಟಿರೋ ಮಕ್ಕಳ ಮನಸ್ಸಲ್ಲಿ ಬಿತ್ತಿರ್ತಾರೆ. ರಿತು ಮಾತಿಂದ ನನ್ನ ಮೊದಲನೇ ಇನ್ವೆಸ್ಟಿಗೇಷನ್ ಮೊದಲನೇ ಕ್ಲೂ ಸಿಕ್ಕಿದೆ. ಒಂದು, ಸಂಧ್ಯಾ ಸಾವಲ್ಲಿ ರಿತುದು ಪಾಲಿದೆ. ಇಲ್ಲ ಅಂದರೆ ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ರಿತುಗೆ ಗೊತ್ತಿದೆ. ಅರ್ಜುನ್ಗೆ ನನ್ನ ಮದುವೆ ಆಗೋ ಅಂದಿರೋ ಹಾಗೆ ಇವಳಿಗೂ ಏನಾದರೂ ಕೆಲಸ ಕೊಟ್ಟು ಕೆಲಸನ ಜೆ ಪಿ ಪಾಟೀಲ್ ಮಾಡ್ಸಿರ್ಬೋದು ಅಲ್ವಾ. ಬೃಂದ ಹೇಳಿದ್ದು ಒಂದು ರೀತಿಲಿ ನಿಜನೇ. ಒಂದಲ್ಲ ಒಂದರ್ಥದಲ್ಲಿ ತಿಳಿಯೋದೆಯೋ ಇದರೆಲ್ಲ ಜೆ ಪಿ ಆಡಿಸೋ ಆಟದ ಕಾಯಿಗಳಷ್ಟೇ. ಸಂಧ್ಯಾ ಸಾವಿನ ಹಿಂದೆ ಯಾರಿದ್ದಾರೆ ಅಂತ ತಿಳ್ಕೊಳ್ಳೋದ್ರಲ್ಲಿ ನಾನು ದುಡ್ಬಾರ್ದು. ಇವ್ರುಗಳ ಮಧ್ಯದಲ್ಲೇ ಇದ್ದು ಹುಷಾರಾಗಿ ಕಂಡುಹಿಡಬೇಕು. ಅದೇನೇ ಆಗಿರಲಿ, ಸಂಧ್ಯಾ ನಿನಗೆ ನ್ಯಾಯ ಸಿಗೋವರೆಗೆ ನನಗೆ ಸಮಾಧಾನ ಇಲ್ಲ. ಅಪರಾಧಿ ಯಾರು ಅಂತ ಆದಷ್ಟು ಬೇಗ ಕಂಡು ಹಿಡಿತೀನಿ ಅಂತಾಳೆ ಭಾರ್ಗವಿ. ಈಚೆ ಅರ್ಜುನ್, ಭಾರ್ಗವಿ ಮನೆಯಲ್ಲೂ ಪರಿಸ್ಥಿತಿ ಸರಿ ಇಲ್ಲ, ನಮ್ಮ ಮನೆಯಲ್ಲೂ ಪರಿಸ್ಥಿತಿ ಸುಧಾರಿಸಿಲ್ಲ. ನಾನು ವಂದನನ ಮದುವೆ ಆಗಿಲ್ಲ, ನನ್ನ ಭಾರ್ಗವಿನ ದೂರ ಮಾಡಬೇಕು. ಆ ಶಕ್ತಿ ಪ್ರಸಾದ್ ಇನ್ನೇನಾದರೂ ಪ್ಲ್ಯಾನ್ ಮಾಡಿರ್ತಾನೆ. ಅವ್ರ ಸ್ವಾರ್ಥಕ್ಕೆ ಅಥವಾ ಇನ್ಯಾರದೋ ಪ್ರತಿಷ್ಠೆಗೆ ನಾನು ನನ್ನ ಭಾರ್ಗವಿನ ಕಳ್ಕೊಳ್ಳೋಕೆ ಇಷ್ಟ ಇಲ್ಲ. ಹೇಗಾದರೂ ಮಾಡಿ ಡ್ಯಾಡ್ ಮಾತನ್ನು ಭಾರ್ಗವಿಯವರಿಗೆ ಅರ್ಥ ಮಾಡಿಸ್ತೀನಿ. ಸದ್ಯದ ಮಟ್ಟಿಗಾದರೂ ನನಗೆ ಮನೆಯವರಿಗೆ ಒಂದು ಚಾನ್ಸ್ ಕೊಟ್ಟು ನೋಡಿ ಅಂತ ಬೇಡ್ಕೋತೀನಿ. ಅವ್ರು ಒಪ್ಪಿದರೆ ಸಮಸ್ಯೆ ಅದಾಗದೇ ಸಾಲ್ವ್ ಆಗುತ್ತೆ. ಸ್ವಲ್ಪ ದಿನ ಕಳೆಯೋಷ್ಟರಲ್ಲಿ ಭಾರ್ಗವಿ ಹೇಗೆ ಅಂತ ಡ್ಯಾಡ್ಗೂ ಅರ್ಥ ಆಗುತ್ತೆ. ಆಮೇಲೆ ಅವರೇ ಭಾರ್ಗವಿಗೆ ಕಪ್ ಕೊಟ್ಟು ಹಾಕೋಕ್ಕೆ ಅವಕಾಶ ಮಾಡಿಕೊಡ್ತಾರೆ. ನನ್ನ ಮಗ ನನ್ನ ಮಾತು ಕೇಳಿಲ್ಲ, ಸೊಸೆ ಆದರೂ ಲಾಯರ್ ಆದ್ಲಲ್ಲ ಅಂತ ಖುಷಿ ಪಡ್ತಾರೆ. ಅವ್ರ ಮನಸ್ಸನ್ನು ಬದಲಾಯಿಸ್ತೀನಿ. ಅದಕ್ಕಿಂತ ಮುಂಚೆ ನನಗೆ ಭಾರ್ಗವಿಯವ್ರ ಸಪೋರ್ಟ್ ಬೇಕು. ನನ್ನ ಮಾತಿಗೆ ಭಾರ್ಗವಿಯವರು ಒಪ್ಕೋತಾರ ಅಂತ ಯೋಚನೆ ಮಾಡ್ತಾನೆ. ಈಚೆ ಜಯಂತ್, ರುದ್ರ, ಸದ್ಯ ಭಾರ್ಗವಿ ಮನೇಲೇ ಉಳ್ಕೊಂಡ್ಲಲ್ಲ, ಅದೇ ನನಗೆ ಖುಷಿ ಅಂತಾರೆ. ಹೌದು ರೀ, ಇಷ್ಟೆಲ್ಲ ಹಂಗಿಸಿ ಹೀಯಾಳಿಸಿದ್ರು ಅದನ್ನೆಲ್ಲ ಮೆಟ್ಟಿ ನಿಲ್ಲೋಕೆ ಹೊರಟಿದ್ದಾಳಲ್ಲ, ಈಗ ನನಗೆ ಸಮಾಧಾನ ಆಗ್ತಿದೆ ಅಂತಾರೆ ರುದ್ರ. ಅಣ್ಣ ರಾಕ್ಷಸನ್ ಥರ ಮೆರೀತಿದ್ದಾನೆ, ಅವನ ಬಲಿ ಹಾಕೋಕ್ಕೆ ದುರ್ಗಿಯಾಗಿ ಬರಲೇಬೇಕಲ್ವಾ. ರುದ್ರ, ಮನೆಯವರೆಲ್ಲ ಭಾರ್ಗವಿ ವಿರುದ್ಧ ನೂರಾರು ಸಂಚು ಮಾಡ್ಬೋದು, ಆದರೆ ನಾವು ಮಾತ್ರ ಅವಳನ್ನು ಬಿಟ್ಕೊಡ್ಬಾರ್ದು, ಬೆಂಬಲವಾಗಿ ನಿಂತ್ಕೋಬೇಕು ರುದ್ರ ಅಂತಾರೆ ಜಯಂತ್. ಇಷ್ಟು ವರ್ಷ ನಾವು ಮಾಡೋಕ್ಕಾಗದೇ ಇರೋದನ್ನು ಭಾರ್ಗವಿ ಮಾಡ್ತಾಳೆ. ಈ ಮನೇಲಿರೋರು ನಮ್ಮಿಬ್ಬರನ್ನ ಎಷ್ಟು ಹೀಯಾಳಿಸ್ತಾರೆ. ಈ ಮನೆಗೆ ಬದಲಾವಣೆ ಬೇಕು ರೀ, ಆ ಬದಲಾವಣೆನ ಭಾರ್ಗವಿ ತಂದೆ ತರ್ತಾಳೆ ಅಂತಾರೆ ರುದ್ರ. ಈ ಕೇಸಲ್ಲಿ ಭಾರ್ಗವಿ ಗೆಲ್ಲಬೇಕು. ಅವಳು ಗೆದ್ರೇ ಸಂಧ್ಯಾ ಆತ್ಮಕ್ಕೆ ಸದ್ಗತಿ ಸಿಗೋದು. ದಾರಿ ತಪ್ಪಿರೋ ನಮ್ಮ ಮಗಳ ಜೀವನನೂ ಸರಿ ಹೋಗುತ್ತೆ ಅಂತ ನನಗೆ ನಂಬಿಕೆ ಬರ್ತಿದೆ ಅಂತಾರೆ ಜಯಂತ್. ಇದೆಲ್ಲ ಆಗುತ್ತಾ ಅಂತಾರೆ ರುದ್ರ. ಭಾರ್ಗವಿ ಈ ಕೇಸ್ ಗೆದ್ರೆ
ರಿತುಗೆ ಸತ್ಯ ಗೊತ್ತಾಗುತ್ತೆ. ಸತ್ಯ ಗೊತ್ತಾದ ಮೇಲೆ ರಿತುನೇ ವಿಕ್ಕಿ ಮುಖಕ್ಕೆ ಉಗ್ದು ಅವನ್ನ ಬಿಟ್ಟು ಬರ್ತಾಳೆ ಅಂತಾರೆ ಜಯಂತ್. ಈಚೆ ಅರ್ಜುನ್ ಭಾರ್ಗವಿ ಹತ್ರ ಬಂದು ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅಂತಾನೆ. ಏನು ಅಂತಾಳೆ ಭಾರ್ಗವಿ. ಇವರನ್ನು ಪ್ರೀತಿ ಮಾಡುವಾಗಲೂ ಇವ್ರ ಹತ್ರ ಮಾತಾಡೋಕ್ಕೆ ಭಯ ಆಗ್ತಿತ್ತು, ಆದರೆ ಮದುವೆ ಆದಮೇಲೆ ಭಯ ಜಾಸ್ತಿ ಆಗ್ತಿದೆ ಅಂತ ಅರ್ಜುನ್ ಯೋಚನೆ ಮಾಡ್ತಾ, ನೀನು ಸುಮ್ಮನೆ ಇದ್ದರೆ ಹೇಗೆ ಅವರಿಗೆ ಅರ್ಥ ಆಗುತ್ತೆ? ಇದು ನಿನ್ನ ಮನೆ, ಅವರಿಗೆ ಅರ್ಥ ಮಾಡಿಸೋ ಜವಾಬ್ದಾರಿ ನಿಂದು. ಕಮಾನ್ ಮಾತಾಡು ಅಂತ ಯೋಚಿಸ್ತಾನೆ ಅರ್ಜುನ್. ಬೇಗ ಹೇಳು ಅಂತಾಳೆ ಭಾರ್ಗವಿ ನೀವು ಮಾಡೋ ಕೆಲಸ, ನಿಷ್ಠೆ, ಪ್ರಾಮಾಣಿಕತೆ ಎಲ್ಲನೂ ನನಗಿಷ್ಟ. ಹಾಗೆ ನಾನು ನಿಮ್ಮನ್ನು ಗೌರವಿಸ್ತೀನಿ. ನಿಮ್ಮನ್ನು ನಾನು ಮೊದಲು ಇಷ್ಟಪಟ್ಟಿದ್ದು ಆ ರೌಡಿಗಳಿಗೆ ಧೈರ್ಯವಾಗಿ ನಿಂತ ಇದ್ದಾಗ, ನಿಮ್ಮನ್ನು ಮನಸಾರೆ ಇಷ್ಟಪಟ್ಟು ಮದುವೆಯಾಗಿ ಮನೆಗೆ ಕರ್ಕೊಂಡು ಬರುವಾಗ ಎರಡೂ ಫ್ಯಾಮಿಲಿನ ಒಂದು ಮಾಡ್ತೀನಿ ಅಂತ ಮಾತು ಕೊಟ್ಟಿದ್ದೆ, ನೆನಪಿದೆಯಾ ಅಂತಾನೆ ಅರ್ಜುನ್. ಇವಾಗ ಅದನ್ನು ಏನಕ್ಕೆ ಮಾತಾಡ್ತಿದ್ದೀರಾ ಅಂತಾಳೆ ಭಾರ್ಗವಿ. ಪ್ಲೀಸ್ ಭಾರ್ಗವಿ ನೆನಪಿದೆಯಾ ಹೇಳಿ ಅಂತಾನೆ ಅರ್ಜುನ್. ಹ್ಞೂ ಅಂತಾಳೆ ಭಾರ್ಗವಿ. ಈಗ ನನ್ನ ಮಾತಿನ ಮೊದಲನೇ ಅಂತ ಸತ್ಯ ಆಗೋ ಟೈಮ್ ಬಂದಿದೆ. ಅಂದರೆ ನಮ್ಮಿಬ್ಬರು ಕುಟುಂಬ ಒಂದಾಗೋಕ್ಕೂ ಮೊದಲು ನಿಮ್ಮ ಮನೆಯವರು ನಮ್ಮನ್ನು ಒಪ್ಕೋಬೇಕು. ಡ್ಯಾಡ್ ನಿಮ್ಮನ್ನು ಮನೆ ಸೊಸೆಯಾಗಿ ಒಪ್ಕೊಳ್ಳೋಕೆ ರೆಡಿ ಇದ್ದಾರೆ, ಆದರೆ ಅವರದೊಂದು ಕಂಡೀಷನ್ ಇದೆ, ಅದು ನಿಮ್ಮ ಲಾಯರ್ ಕೆಲಸನ ಬಿಡಬೇಕು ಅಂತಾನೆ ಅರ್ಜುನ್. ಆಗ ಭಾರ್ಗವಿ ಶಾಕ್ನಿಂದ ನಿಂತ್ಕೋತಾಳೆ. ಭಾರ್ಗವಿ ದಯವಿಟ್ಟು ಕೋಪ ಮಾಡ್ಕೋಬೇಡಿ, ನಾನು ಹೇಳೋದನ್ನು ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ನಿಮಗೆ ನಿಮ್ಮ ಕೆಲಸದ ಮೇಲೆ ಎಷ್ಟು ಶ್ರದ್ಧೆ ಇದೆ ಅನ್ನೋದು ನನಗೆ ಗೊತ್ತು. ಲಾಯರ್ ಕೆಲಸ ನಿಮ್ಮ ಉಸಿರು ಅನ್ನೋದು ನನಗೆ ಗೊತ್ತು. ನೀವು ಈ ಕೆಲಸನ ಪೂರ್ತಿಯಾಗಿ ಬಿಟ್ಬಿಡಿ ಅಂತ ನಾನು ಹೇಳ್ತಿಲ್ಲ. ಈ ಮನೇಲಿ ಹೆಣ್ಮಕ್ಳು ಕೆಲಸಕ್ಕೆ ಹೋಗೋ ಹಾಗಿಲ್ಲ ಅನ್ನೋ ಪರಿಸ್ಥಿತಿ ನಡ್ಕೊಂಡು ಬಂದಿದೆ. ಅದಕ್ಕೆ ಡ್ಯಾಡ್ ಹಾಗಂದಿದ್ದಾರಷ್ಟೇ. ಡ್ಯಾಡ್ ಮತ್ತು ಮನೆಯವರಿಗೆಲ್ಲ ನಿಮ್ಮನ್ನು ಒಪ್ಕೊಂಡು ನಿಮಗೆ ಅವ್ರು ಅರ್ಥ ಆಗೋವರೆಗೂ ಸುಮ್ಮನೆ ಇದ್ದರೆ ಸಾಕು. ಎಲ್ಲ ಸರಿ ಆದಮೇಲೆ ಮತ್ತೆ ನೀವು ಲಾಯರ್ ಆಗಿ ಕೋರ್ಟ್ಗೆ ಹೋಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು ಅಂತಾನೆ ಅರ್ಜುನ್. ಈಗಷ್ಟೇ ಇವನ ತಂಗಿ ಸಂದೇಕಾಲ ಕೇಸಲ್ಲಿ ಶ್ಯಾಮಲ ಆಗಿದ್ದಾಳೆ ಅಂತ ಕ್ಲೂ ಸಿಕ್ಕಿದೆ. ಇನ್ನು ಇವನು ನೋಡಿದರೆ ದಿಢೀರಂತ ಬಂದು ಕೆಲಸ ಬಿಡು ಅಂತಿದ್ದಾನಲ್ಲ, ಇದೆಲ್ಲ ನಿಜವಾಗ್ಲೂ ಜೆ ಪಿ ಪಾಟೀಲ್ ಆಡ್ತಾ ಇರೋ ನಾಟಕನ, ಅಥವಾ ಅರ್ಜುನ್ ಕೂಡ ಇದರಲ್ಲಿ ಭಾಗಿಯಾಗಿದ್ದಾನ ಅಂತ ಭಾರ್ಗವಿ ಯೋಚನೆ ಮಾಡ್ತಾಳೆ. ನಾವಿಬ್ಬರು ಪ್ರೀತಿಸಿ ಮದುವೆ ಆಗಿದ್ದೀವಿ, ಆದರೆ ಮದುವೆ ಆದಾಗಿಂದ ಕಿತ್ತಾಡ್ತಾನೆ ಇದ್ದೀವಿ. ನಿಮ್ಮನ್ನು ಈ ಮನೆಗೆ ಕರ್ಕೊಂಡು ಬಂದು ಕಣ್ಣೀರು ಹಾಕಿಸ್ತಿದ್ದೀನಿ ಅನ್ನೋ ಗಿಲ್ಟ್ ನನ್ನ ಕಾಡ್ತಾ ಇದೆ. ನೀವು ಖುಷಿಯಾಗಿರೋಕ್ಕೆ, ಹಾಗೆ ನಮ್ಮಿಬ್ಬರ ಸಂಬಂಧ ಸರಿ ಹೋಗೋಕ್ಕೆ ಇದೊಂದೇ ದಾರಿ, ಉಳಿಸ್ಕೊಡಿ. ಇದು ನಮ್ಮಿಬ್ಬರ ಜೀವನದ ಪ್ರಶ್ನೆ ಭಾರ್ಗವಿ. ಎರಡೂ ಕುಟುಂಬ ಒಂದಾಗೋಕ್ಕೆ ಇರೋ ಒಂದೇ ಒಂದು ಆಪ್ಷನ್ ಇದು. ಅದಕ್ಕೆ ಕೇಳ್ಕೊತಿದ್ದೀನಿ. ನಾನು ನಿಮಗೆ ಮಾತು ಕೊಟ್ಟ ಹಾಗೆ ಮತ್ತೆ ನೀವು ಕರಿಕೋಟ್ ಆಗೋ ಹಾಗೆ ಮಾಡೋ ಜವಾಬ್ದಾರಿ ನಂದು. ಒಂದು ಸಲ ಯೋಚನೆ ಮಾಡಿ ಅಂತಾನೆ ಅರ್ಜುನ್. ಸರಿ, ನಾನು ಯೋಚನೆ ಮಾಡ್ತೀನಿ ಅಂತಾಳೆ ಭಾರ್ಗವಿ. ಥ್ಯಾಂಕ್ ಯು ಸೋ ಮಚ್ ಭಾರ್ಗವಿ. ಎಲ್ಲಿ ನೀವು ಇದಕ್ಕೂ ನನ್ನ ಅಪಾರ್ಥ ಮಾಡ್ಕೋತೀರಾ ಅಂತ ಭಯ ಆಗಿಬಿಟ್ಟಿತ್ತು. ನೀವು ಯೋಚನೆ ಮಾಡ್ತೀನಿ ಅಂದ್ರಲ್ಲ, ಅಷ್ಟು ಸಾಕು. ನೀವು ಆರಾಮಾಗಿ ಯೋಚಿಸಿ ಹೇಳಿ, ಆದರೆ ನಮ್ಮಿಬ್ಬರ ಪ್ರೀತಿ ಬಗ್ಗೆ, ನಮ್ಮಿಬ್ಬರ ಕುಟುಂಬದ ಬಗ್ಗೆ ಯೋಚಿಸಿ ನಿರ್ಧಾರ ತಗೊಳ್ಳಿ ಅಂತ ಅರ್ಜುನ್ ಹೋಗ್ತಾನೆ. ಈಚೆ ಗೊಂಬೆನೆಲ್ಲ ರುದ್ರ ಜೋಡಿಸ್ತಿರ್ತಾರೆ. ರುದ್ರ, ಆ ಪಟ್ಟದ ಬೊಂಬೆನ ಮಧ್ಯದಲ್ಲಿ ಇಡಮ್ಮ ಅಂತಾರೆ ಶಕುಂತಲ. ಸರಿ ಅತ್ತೆ ಅಂತ ಅದನ್ನು ಮಧ್ಯದಲ್ಲಿ ಇಡ್ತಾರೆ ರುದ್ರ. ಆಗ ನಿರ್ಮಲಾ ಸಾಕ್ಷಿ ಬರ್ತಾರೆ. ನಿರ್ಮಲ ನಗ್ತಾ, ಸಾಕ್ಷಿ ಅಲ್ಲಿ ನೋಡು ಅತ್ತೆ, ಇದೇನಾ ನೀವು ಅರ್ಜುನ್ಗೆ ಅಂತ ತಂದಿರೋ ಗಿಫ್ಟ್? ಆ ಭಾರ್ಗವಿ ಜೊತೆ ಸೇರಿಕೊಂಡು ನಿಮ್ಮ ಲೆವೆಲ್ನ ನೀವು ಮರ್ತು ಹೋದ್ರಾ ಹೇಗೆ ಅಂತಾರೆ. ಗೊಂಬೆ ನೋಡಿದರೆ ಗೊತ್ತಾಗುತ್ತೆ ಎಷ್ಟು ಚೀಪ್ ಕ್ವಾಲಿಟಿದು ಅಂತಾಳೆ ಸಾಕ್ಷಿ. ವಿಶಾಲವಾದ ಮನಸ್ಸಿಂದ ನೋಡಿದರೆ ಎಲ್ರಿಗೂ ಚೆನ್ನಾಗೇ ಕಾಣಿಸುತ್ತೆ ಸಾಕ್ಷಿ. ಅರ್ಜುನ್ ನಿಮ್ಮ ಹಾಗಲ್ಲ, ಅದನ್ನು ಕೊಟ್ಟಿರೋ ಕೈ ಹಿಂದೆ ಇರೋ ಪ್ರೀತಿನ ಮಾತ್ರ ಗಮನಿಸ್ತಾನೆ ಅಂತಾರೆ ಶಕುಂತಲ. ಅರ್ಜುನ್ನೇ ನಮ್ಮ ಲೆವೆಲ್ಗೆ ಇಲ್ಲ ಅಂದ ಮೇಲೆ ಆ ಭಾರ್ಗವಿನ ಮದುವೆಯಾಗಿ ಕರ್ಕೊಂಡು ಬಂದ ಮೇಲೆ ಗೊತ್ತಾಯಿತು ಅಂತಾಳೆ ಸಾಕ್ಷಿ. ರುದ್ರ, ಆ ರಾಜರಾಣಿ ಪಟ್ಟದ ಗೊಂಬೆಗಳು ಎಷ್ಟು ಮುದ್ದಾಗಿದೆ ಅಲ್ವಾ, ಅದನ್ನು ಸ್ವಲ್ಪ ಮೇಲೆ ಸರಿ ಮಾಡಮ್ಮ ಅಂತಾರೆ ಶಕುಂತಲ. ಸರಿ ಅತ್ತೆ ಅಂತಾರೆ ರುದ್ರ. ಆಗ ಬೃಂದ ಬಂದು ಆ ಗೊಂಬೆನ ನೋಡಿ, ಇದು ಆ ಕೊಂಪೆಯಲ್ಲಿ ಕೂರಿಸ್ತಿದ್ದ ಗೊಂಬೆ ಥರ ಇದೆಯಲ್ಲ, ಇದನ್ನು ಅಮ್ಮನೇ ಕೊಟ್ಟು ಕಳಿಸಿದಾರ? ಇದ್ರೂ ಇರ್ಬೋದು. ಎಷ್ಟೇ ಅವಮಾನ ಆದರೂ ಆ ಭಾರ್ಗವಿ ಮೇಲಿರೋ ಪ್ರೀತಿ ಕಡಿಮೆ ಆಗಲ್ಲ ಈ ಅಮ್ಮಂಗೆ. ಇವತ್ತು ನಾನು ನಿಮಗೆ ಕಲಿಸೋ ಪಾಠನ ನಿನ್ನ ಜೀವನ ಪರ್ಯಂತ ಮರೆಯಲ್ಲ. ಕೇಸ್ ಕಡೆ ತಲೆನೂ ಹಾಕಲ್ಲ. ಅಪ್ಪ ಆ ಮನೇಲಿ ಮೂಲೆ ಸೇರಿದ ಹಾಗೆ ನೀನು ಈ ಮನೇಲಿ ಮೂಲೆ ಸೇರ್ತೀಯ ಅಂತ ಯೋಚನೆ ಮಾಡ್ತಾಳೆ ಬೃಂದ. ನೋಡಿ, ಇವತ್ತು ನವದಂಪತಿಗಳಿಗೆ ಮೊದಲನೇ ಹಬ್ಬ, ಭಾರ್ಗವಿನೇ ಪೂಜೆ ಮಾಡಲಿ ಅಂತಾರೆ ಶಕುಂತಲ. ಏನು ಭಾರ್ಗವಿನ? ನಮಗೆ ಅವಳನ್ನೇ ಕಂಡ್ರೆ ಆಗಲ್ಲ, ಅವಳು ಮಾಡೋ ಪೂಜೆ ಮಾಡೋದಾ? ಆಗಲ್ಲತೆ ಅಂತಾರೆ ನಿರ್ಮಲಾ. ಭಾರ್ಗವಿ ಈ ಮನೆ ಸೊಸೆ, ಅವಳು ಬಂದಾಗಿಂದ ನೋಡ್ತಿದ್ದೀನಿ. ದಿನ ದೇವ್ರ ಮನೆಗೆ ಹೋಗಿ ದೀಪ ಹಚ್ಚೋ ಒಳ್ಳೆತನ ಅವಳಿಗಿದೆ. ನಿಮ್ಮ ಹಾಗೆ ಅಪರೂಪಕ್ಕೆ ಬಂದು ದೇವ್ರ ಮುಂದೆ ನಿಂತ್ಕೊಳ್ಳಲ್ಲ ಅಂತಾರೆ ಶಕುಂತಲ. ಅವತ್ತು ಪೂಜೆ ಮಾಡುವಾಗ ಸೆರಗಿಗೆ ಬೆಂಕಿ ಹಚ್ಕೊಂಡಿದ್ದು ಇವತ್ತು ಪೂಜೆ ಮಾಡಿದರೆ ಮನೆಗೆ ಬೆಂಕಿ ಹಚ್ತಾಳೋ ಏನೋ ಅಂತಾಳೆ ಸಾಕ್ಷಿ. ಅತ್ತೆ,
ಆ ದರಿದ್ರದವಳನ್ನ ಈ ಪೂಜೆಯಿಂದ ದೂರ ಇಡಿ, ಅವಳ ಕೈಯಿಂದ ಪೂಜೆ ಮಾಡಿಸುವಂಥ ಕರ್ಮ ನಮಗಿನ್ನೂ ಬಂದಿಲ್ಲ ಅಂತಾರೆ ನಿರ್ಮಲಾ. ಬಿಡ್ತು ಅನ್ನೋ ನಿರ್ಮಲಾ, ನೀನು ಒಂದು ಹೆಣ್ಣು ಅನ್ನೋದನ್ನು ಮರೆತು ಇನ್ನೊಂದು ಹೆಣ್ಣು ಬಗ್ಗೆ ಕೆಟ್ಟದಾಗಿ ಮಾತಾಡ್ತಿದ್ಯಲ್ಲ, ನಾಲ್ಗೆ ಹಿಡಿತದಲ್ಲಿಟ್ಕೋ ಅಂತಾರೆ ಶಕುಂತಲಾ. ಅಲ್ಲ ಅತ್ತೆ, ಈಗ ಅಕ್ಕ ಏನಂದ್ರು ಅಂತಾಳೆ ಸಾಕ್ಷಿ. ಸಾಕು, ಮುಚ್ಚು ಬಾಯಿ, ನಿಂತ್ಕೊ ನೀನು ಸುಮ್ಮನೆ. ಹಬ್ಬದ ದಿನ ನನ್ನ ಸೊಸೆಯಂದ್ರಿಗೆ ಬೈಯೋದಕ್ಕೆ ನನಗಿಷ್ಟ ಇಲ್ಲ ಅಂತಾರೆ ಶಕುಂತಲಾ. ಅತ್ತೆ ಯಾಕೆ ಬೇಜಾರು ಮಾಡ್ಕೋತೀರಾ, ಬಿಡಿ. ಅಜ್ಜಿ ಹೇಳಿದಾಗೆ ಇವತ್ತು ಭಾರ್ಗವಿನೇ ಪೂಜೆ ಮಾಡಲಿ, ಇವತ್ತು ಸ್ಪೆಷಲ್ ಹಬ್ಬ ಬೇರೆ ಅಂತಾಳೆ ಬೃಂದಾ. ನೋಡಿದ್ರ ಅಕ್ಕ ತಂಗಿ ಇಬ್ಬರು ಒಂದೇ ಪಾರ್ಟಿ, ಇಬ್ಬರನ್ನು ಸೇರಿಸಿ ಒಟ್ಟಿಂದ ಮನೆಯಿಂದ ಆಚೆ ಕಳಿಸ್ಬೇಕು ಅಂತಾಳೆ ಸಾಕ್ಷಿ. ರುದ್ರ, ಜಯಂತನ್ನ ಪೂಜೆಗೆ ಕರ್ಕೊಂಡು ಬಾ ಅಂತಾರೆ ಶಕುಂತಲಾ. ಸರಿ ಅಂತ ರುದ್ರ ಹೋಗ್ತಾರೆ. ಈಚೆ ಭಾರ್ಗವಿ, ಹಲೋ ಸರ್, ನಾನು ಭಾರ್ಗವಿ ಮಾತಾಡ್ತಿರೋದು ಅಂತಾಳೆ. ನಮಸ್ಕಾರ ಭಾರ್ಗವಿ ಮೇಡಮ್. ಅಲ್ಲಲ್ಲ, JP ಪಾಟೀಲ್ ಮನೆ ಸೊಸೆ ಭಾರ್ಗವಿಯವರಿಗೆ ನಮ್ಮ ಕಡೆಯಿಂದ ದೊಡ್ಡ ನಮಸ್ಕಾರ ಅಂತಾರೆ ಪ್ರತಾಪ್. ಎಲ್ಲ ಗೊತ್ತಿದ್ದು ಯಾಕೆ ಸರ್ ಹೀಗೆ ಮಾತಾಡ್ತಿದ್ದೀರಾ ಅಂತಾಳೆ ಭಾರ್ಗವಿ. ಅಯ್ಯಯ್ಯೋ, ನನಗೇನು ಗೊತ್ತಿಲ್ಲ ಮೇಡಮ್, ನನಗೆ ಪರಿಚಯ ಇದ್ದಿದ್ದು ನಿಷ್ಠಾವಂತೆ ಭಾರ್ಗವಿ LLB ಅವರು. ಆದರೆ ಈಗ ಮಾತಾಡ್ತಾ ಇರೋದು ಮೋಸ ಮಾಡಿರೋ JP ಪಾಟೀಲ್ ಮಗನ್ನೇ ಮದುವೆ ಆಗಿ ಅವ್ರ ಕುಟುಂಬಕ್ಕೆ ಸೇರ್ಕೊಂಡಿರೋ ಭಾರ್ಗವಿಯವರು. ಜೊತೆಗೆ ಸಂಧ್ಯನ ಸಾಯಿಸಿದವ್ರ ಮನೇಲೇ ಇದ್ದೀರಲ್ಲ ಮೇಡಮ್, ನಿಜವಾಗ್ಲೂ ನಿಮಗೆ ಏನು ಅನ್ನಿಸ್ತಿಲ್ವಾ ಅಂತಾರೆ ಪ್ರತಾಪ್. ಸರ್, ಇದ್ಯಾವುದನ್ನು ನಾನು ಬೇಕು ಅಂತ ಮಾಡಿಲ್ಲ, ಅದೊಂದು ದೊಡ್ಡ ಕತೆ. ನಾವಿಬ್ಬರು ಭೇಟಿಯಾದಾಗ ಎಲ್ಲನೂ ವಿಸ್ತಾರವಾಗಿ ಹೇಳ್ತೀನಿ. ಆದರೆ ದಯವಿಟ್ಟು ಸರ್, ನಾನು ಇವಾಗ ಏನಕ್ಕೆ ಫೋನ್ ಮಾಡಿದೆ ಅನ್ನೋದನ್ನು ಕೇಳಿ. ನನಗೆ ಸಂಧ್ಯಾ ಸಾವಿನ ಬಗ್ಗೆ ಒಂದು ಕ್ಲೂ ಸಿಕ್ಕಿದೆ ಅಂತಾಳೆ ಭಾರ್ಗವಿ. ಸಾಕು ನಿಲ್ಲಿಸಿ ಮೇಡಮ್. ಹಿಂದಿನ ಸಲ ನೀವು ಹೇಳಿದ್ದೆಲ್ಲ ಕೇಳಿಕೊಂಡು ಆಫಿಷಿಯಲಿಯಾಗಿ ಸಹಾಯ ಮಾಡಿದೆ. ಕೊನೆಗೆ ಆಗಿದ್ದೇನು, ಸಂಧ್ಯಾ ಸತ್ತು ಹೋದ್ಲು, ನಾನು ಸಸ್ಪೆಂಡ್ ಆದೆ. ಆದರೆ ನೀವು ಏನು ನಡೆದಿಲ್ಲ ಅನ್ನೋ ರೀತಿ JP ಪಾಟೀಲ್ ಮನೆಗೆ ಸೊಸೆಯಾಗಿ ಸೇರಿಕೊಡ್ರಿ. JP ಪಾಟೀಲ್ ಕಡೆ ಸೇರಿಕೊಂಡು ಸಂಧ್ಯಾನ ಮುಗಿಸೋ ಪ್ಲ್ಯಾನ್ ಮಾಡಿಬಿಟ್ರಲ್ಲ, ಅದನ್ನು ನಾನು ಯಾವತ್ತೂ ಮರೆಯಲ್ಲ ಅಂತಾರೆ ಪ್ರತಾಪ್. ಪ್ಲೀಸ್ ಸರ್, ನಾನು ಹೇಳೋದನ್ನು ಕೇಳಿ. ನಾನು ಮದುವೆ ಆಗುವಾಗ ಅರ್ಜುನ್ JP ಮಗ ಅಂತ ನನಗೆ ಗೊತ್ತಿರಲಿಲ್ಲ ಅಂತಾಳೆ ಭಾರ್ಗವಿ. ಸಾಕು ಮೇಡಮ್, ನಿಮ್ಮನ್ನು ನಾನು ನಂಬಲ್ಲ. ಸಂಧ್ಯಾನ ಯಾರು ಸಾಯಿಸಿದ್ದು ಅಂತ ಕೇಳಿದರೆ ನಿಮ್ಮ ಕಡೆ ಕೈ ಮಾಡಿ ತೋರಿಸ್ತೀನಿ ಅಂತಾರೆ ಪ್ರತಾಪ್. ನನ್ನ ಮಾತು ನಂಬಿ ಸರ್ ಅಂತಾಳೆ ಭಾರ್ಗವಿ. ನೀವು ಹೇಳಿದ ಹಾಗೆ ಸಂಧ್ಯಾ ಸಾವಿಗೆ ನ್ಯಾಯ ಕೊಡಿಸಿದ್ರೆ ನಿಮ್ಮನ್ನು ನಂಬ್ತೀನಿ. ಅಲ್ಲಿವರೆಗೂ ನನಗೆ ಫೋನ್ ಮಾಡಬೇಡಿ. ನನ್ನ ಕಡೆಯಿಂದ ಯಾವ ಸಹಾಯನೂ ಸಿಗಲ್ಲ ಅಂತ ಕಾಲ್ ಕಟ್ ಮಾಡ್ತಾರೆ ಪ್ರತಾಪ್. ಇದ್ದವರು ಇವರೊಬ್ಬರು ನನ್ನ ಸಪೋರ್ಟ್ಗೆ ನನ್ನ ಅಪಾರ್ಥ ಮಾಡ್ಕೊಂಡ್ಬಿಟ್ರಲ್ಲ. ಯಾರು ಸಹಾಯ ಮಾಡಿದ್ರು ಮಾಡದೇ ಇದ್ದರೂ ನಾನು ಇಟ್ಟ ಹೆಜ್ಜೆನ ಹಿಂದೆ ಇಡಲ್ಲ ಅಂತಾಳೆ ಭಾರ್ಗವಿ. ಇಲ್ಲಿಗೆ ಮುಕ್ತಾಯ ಆಯಿತು. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ.